ಮೇಷ ರಾಶಿಯ ಆತ್ಮೀಯ ಬಂಧುಗಳೇ, ನೀವು ಕೇವಲ ಸಾಮಾನ್ಯ ವ್ಯಕ್ತಿಗಳಲ್ಲ. ನೀವು ಅಗ್ನಿತತ್ವದ ಪ್ರಭಾವದಲ್ಲಿ ಜನಿಸಿದವರು. ನಿಮ್ಮಲ್ಲಿರುವ ಅದಮ್ಯ ಧೈರ್ಯ ಮತ್ತು ಶಕ್ತಿ ಯಾವುದನ್ನೇ ಆದರೂ ಸಾಧಿಸುವ ತಾಕತ್ತನ್ನು ನಿಮಗೆ ನೀಡಿದೆ. ನೀವು ಹುಟ್ಟಿರುವುದೇ ಈ ಜಗತ್ತನ್ನು ಆಳಲು ಹೊರತು ಬೇರೆಯವರ ಅಡಿಯಲ್ಲಿ ಬದುಕಲು ಅಲ್ಲ. ಆದರೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಮುಗ್ಧ ಸ್ವಭಾವವನ್ನು ಜನರು ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂಬ ನೋವು ನಿಮ್ಮನ್ನು ಕಾಡುತ್ತಿರಬಹುದು. ನೀವು ಇತರರಿಗೆ ಸಹಾಯ ಮಾಡಲು ಹೋಗಿ ಕೊನೆಗೆ ನೀವೇ ಅಪರಾಧಿಯಂತೆ ನಿಂತಿರುವ ಪ್ರಸಂಗಗಳು ಎದುರಾಗಿವೆ. ನಿಮ್ಮ ಅತಿಯಾದ ಸಿಟ್ಟು ನಿಮ್ಮ ಪ್ರಗತಿಗೆ ಅಡ್ಡಿಯಾಗಿದೆ ಮತ್ತು ಕೈಗೆ ಬಂದ ಎಷ್ಟೋ ಉತ್ತಮ ಅವಕಾಶಗಳು ನಿಮ್ಮ ಕೋಪದಿಂದಲೇ ಕೈತಪ್ಪಿ ಹೋಗಿವೆ. ನನ್ನ ಪ್ರಾಮಾಣಿಕತೆಗೆ ಮತ್ತು ಒಳ್ಳೆಯತನಕ್ಕೆ ಬೆಲೆಯೇ ಇಲ್ಲವೇ ಎಂದು ನೀವು ಅಂದುಕೊಂಡಿದ್ದರೆ ಈಗ ಚಿಂತಿಸುವ ಅಗತ್ಯವಿಲ್ಲ. ಏಕೆಂದರೆ ಕಾಲ ಬದಲಾಗುತ್ತಿದೆ. ನಿಮ್ಮ ರಾಶಿಯ ಅಧಿಪತಿಯಾದ ಮಂಗಳ ಗ್ರಹ ಅಥವಾ ಕುಜ ಗ್ರಹವು 2026ನೇ ವರ್ಷದಲ್ಲಿ ನಿಮಗೆ ವಿಶೇಷವಾದ ದೈವಿಕ ಶಕ್ತಿಯನ್ನು ನೀಡಲಿದ್ದಾನೆ. ಇದು ನಿಮ್ಮ ಪಾಲಿಗೆ ವಿಜಯವನ್ನು ತಂದುಕೊಡುವ ವರ್ಷವಾಗಿದೆ. ಇಷ್ಟು ದಿನ ಯಾರು ನಿಮ್ಮನ್ನು ಹಗುರವಾಗಿ ಕಂಡಿದ್ದರೋ ಅಥವಾ ಯಾರು ನಿಮ್ಮನ್ನು ತುಳಿಯಲು ಪ್ರಯತ್ನಿಸಿದ್ದರೋ ಅವರೇ ನಿಮ್ಮ ಮುಂದೆ ಬಂದು ಗೌರವದಿಂದ ನಮಸ್ಕರಿಸುವ ಕಾಲ ಹತ್ತಿರದಲ್ಲಿದೆ. ನಿಮ್ಮ ಕಳೆದುಹೋದ ಸಾಮಾಜಿಕ ಗೌರವ, ಅಂತಸ್ತು ಮತ್ತು ಆರ್ಥಿಕ ಸ್ಥಿತಿಯು ಈ ವರ್ಷದಲ್ಲಿ ದ್ವಿಗುಣಗೊಳ್ಳಲಿದೆ. ಆದರೆ ಕುಜ ಗ್ರಹನ ಸಂಪೂರ್ಣ ಅನುಗ್ರಹವನ್ನು ಪಡೆಯಲು ಮತ್ತು ಈ ವರ್ಷದಲ್ಲಿ ನೀವು ಅಂದುಕೊಂಡ ಗುರಿಯನ್ನು ತಲುಪಲು ನಿಮ್ಮ ಜೀವನ ಶೈಲಿಯಲ್ಲಿ ಕೆಲವು ಪವಿತ್ರ ಬದಲಾವಣೆಗಳನ್ನು ಮಾಡಿಕೊಳ್ಳುವುದು ಅತ್ಯಗತ್ಯ. ಮೇಷ ರಾಶಿಯವರ ಪಾಲಿಗೆ ಸಂಜೀವಿನಿಯಂತೆ ಕೆಲಸ ಮಾಡುವ 5 ರಹಸ್ಯಗಳನ್ನು ಈಗ ತಿಳಿಯೋಣ. ಇವುಗಳನ್ನು ಶ್ರದ್ಧೆಯಿಂದ ಪಾಲಿಸಿದರೆ ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಮೊದಲನೆಯ ಪ್ರಮುಖ ರಹಸ್ಯವೆಂದರೆ ಸಿಂಧೂರ ಲೇಪನ. ಮೇಷ ರಾಶಿಯ ಅಧಿಪತಿ ಮಂಗಳ ಮತ್ತು ಈ ಗ್ರಹಕ್ಕೆ ಅತ್ಯಂತ ಪ್ರಿಯವಾದ ದೈವವೆಂದರೆ ಹನುಮಂತ. 2026ನೇ ವರ್ಷದಲ್ಲಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಪರಾಕ್ರಮ ಹೆಚ್ಚಾಗಬೇಕೆಂದರೆ ಪ್ರತಿ ಮಂಗಳವಾರದಂದು ತಪ್ಪದೆ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ. ದೇವಸ್ಥಾನದಲ್ಲಿ ಹನುಮಂತನ ಪಾದಕ್ಕೆ ಅರ್ಪಿಸಿದ ಸಿಂಧೂರವನ್ನು ಅಥವಾ ನಿಮ್ಮ ಮನೆಯಲ್ಲಿರುವ ಹನುಮಂತನ ಭಾವಚಿತ್ರಕ್ಕೆ ಹಚ್ಚಿದ ಸಿಂಧೂರವನ್ನು ನಿಮ್ಮ ಬಲಗೈ ಕಿರುಬೆರಳಿನಿಂದ ತೆಗೆದುಕೊಂಡು ಹಣೆಗೆ ಹಚ್ಚಿಕೊಳ್ಳಿ. ಇದು ಕೇವಲ ತಿಲಕವಲ್ಲ, ಇದು ನಿಮ್ಮ ವಿಜಯದ ಗುರುತಾಗಿದೆ. ಈ ಸರಳ ಕಾರ್ಯವು ನಿಮ್ಮ ಮನಸ್ಸಿನಲ್ಲಿರುವ ಭಯವನ್ನು ದೂರ ಮಾಡಿ ನಿಂತುಹೋದ ಕೆಲಸಗಳು ಯಾವುದೇ ಅಡೆತಡೆಯಿಲ್ಲದೆ ಸಾಗುವಂತೆ ಮಾಡುತ್ತದೆ. ಎರಡನೆಯ ರಹಸ್ಯವು ನಿಮ್ಮ ಯೋಜನೆಗಳ ಗೌಪ್ಯತೆಗೆ ಸಂಬಂಧಿಸಿದೆ. ಮೇಷ ರಾಶಿಯವರಲ್ಲಿರುವ ಒಂದು ದೊಡ್ಡ ದೌರ್ಬಲ್ಯವೆಂದರೆ ನಿಮ್ಮ ಮನಸ್ಸಿನಲ್ಲಿರುವ ವಿಷಯಗಳನ್ನು ಅಥವಾ ಮುಂದಿನ ಪ್ಲಾನ್ ಬಗೆಗಿನ ಮಾಹಿತಿಯನ್ನು ಎಲ್ಲರ ಮುಂದೆ ಹೇಳಿಬಿಡುತ್ತೀರಿ. ಇದರಿಂದಾಗಿ ನಿಮ್ಮ ಕೆಲಸಗಳು ಪೂರ್ಣಗೊಳ್ಳುವ ಮೊದಲೇ ಇತರರ ದೃಷ್ಟಿ ತಗುಲಿ ಅಥವಾ ಅಸೂಯೆಯಿಂದಾಗಿ ಅವು ಅರ್ಧಕ್ಕೆ ನಿಂತು ಹೋಗುತ್ತವೆ. ಈ ವರ್ಷ ನೀವು ಅಳವಡಿಸಿಕೊಳ್ಳಬೇಕಾದ ದೊಡ್ಡ ಸೂತ್ರವೆಂದರೆ ಮೌನ. ನೀವು ಹೊಸ ಮನೆ ಕಟ್ಟುವ ಬಗ್ಗೆ ಇರಲಿ, ವ್ಯವಹಾರವನ್ನು ವಿಸ್ತರಿಸುವ ಬಗ್ಗೆ ಇರಲಿ ಅಥವಾ ವೈಯಕ್ತಿಕ ಜೀವನದ ಪ್ರಮುಖ ನಿರ್ಧಾರಗಳಿರಲಿ, ಆ ಕೆಲಸ ಪೂರ್ತಿಯಾಗುವವರೆಗೂ ಯಾರಿಗೂ ಬಾಯಿ ಬಿಡಬೇಡಿ. ನಿಮ್ಮ ಯಶಸ್ಸು ಜಗತ್ತಿಗೆ ಸದ್ದು ಮಾಡಬೇಕೇ ಹೊರತು ನಿಮ್ಮ ಮಾತುಗಳಲ್ಲ. ಮೂರನೆಯ ರಹಸ್ಯವೆಂದರೆ ಸೇವೆಯ ಮೂಲಕ ಆರ್ಥಿಕ ಅಭಿವೃದ್ಧಿ. ಮೇಷ ರಾಶಿಗೆ ಕೆಂಪು ಬಣ್ಣ ಮತ್ತು ಸಿಹಿ ಪದಾರ್ಥಗಳು ಅತ್ಯಂತ ಶ್ರೇಷ್ಠವಾದುದು. ಈ ವರ್ಷದಲ್ಲಿ ನಿಮ್ಮ ಹಣಕಾಸಿನ ಹರಿವು ಹೆಚ್ಚಾಗಲು ಮತ್ತು ಆರ್ಥಿಕ ಸಂಕಷ್ಟಗಳಿಂದ ದೂರವಾಗಲು ಪ್ರತಿ ಮಂಗಳವಾರ ಒಂದು ಹಸುವಿಗೆ ಬೆಲ್ಲವನ್ನು ಮತ್ತು ನೆನೆಸಿದ ಕಡಲೆಕಾಳನ್ನು ಅಥವಾ ಗೋಧಿ ರೊಟ್ಟಿಯನ್ನು ಪ್ರೀತಿಯಿಂದ ತಿನ್ನಿಸಿ. ಒಂದು ವೇಳೆ ಹಸುವಿಗೆ ಆಹಾರ ನೀಡಲು ಸಾಧ್ಯವಾಗದಿದ್ದರೆ ಮನೆಯಲ್ಲಿರುವ ಗಿಡಗಳಿಗೆ ಬೆಲ್ಲದ ನೀರನ್ನು ಅರ್ಪಿಸಿ. ಹೀಗೆ ಮಾಡುವುದರಿಂದ ಕುಜ ದೋಷದ ಪ್ರಭಾವವಿದ್ದರೆ ಅದು ನಿವಾರಣೆಯಾಗುತ್ತದೆ. ಭೂಮಿಗೆ ಅಧಿಪತಿಯಾದ ಕುಜನು ನಿಮಗೆ ಆಸ್ತಿ ಮತ್ತು ಭೂಮಿಗೆ ಸಂಬಂಧಿಸಿದ ಲಾಭಗಳನ್ನು ಈ ಮೂಲಕ ತಂದುಕೊಡುತ್ತಾನೆ. ನಾಲ್ಕನೆಯ ರಹಸ್ಯವು ಬಾಂಧವ್ಯಕ್ಕೆ ಸಂಬಂಧಿಸಿದ್ದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಜ ಗ್ರಹವು ಸಹೋದರತ್ವದ ಸಂಕೇತವಾಗಿದೆ. ಮೇಷ ರಾಶಿಯವರು ಈ ವರ್ಷದಲ್ಲಿ ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದಲು ನಿಮ್ಮ ಒಡಹುಟ್ಟಿದವರ ಜೊತೆಗಿನ ಸಂಬಂಧವನ್ನು ಗಟ್ಟಿಗೊಳಿಸಿಕೊಳ್ಳಿ. ನಿಮ್ಮ ಸಹೋದರ ಅಥವಾ ಸಹೋದರಿಯರ ಜೊತೆ ಸಣ್ಣಪುಟ್ಟ ಕಾರಣಕ್ಕೆ ಜಗಳವಾಡಬೇಡಿ. ಅವರ ಜೊತೆಗಿನ ಬಾಂಧವ್ಯ ಸುಧಾರಿಸಿದರೆ ನಿಮ್ಮ ಅದೃಷ್ಟದ ಬಾಗಿಲು ತಾನಾಗಿಯೇ ತೆರೆಯುತ್ತದೆ. ಮನಸ್ತಾಪಗಳಿದ್ದರೆ ನೀವೇ ದೊಡ್ಡ ಗುಣವನ್ನು ತೋರಿಸಿ ಅವರನ್ನು ಕ್ಷಮಿಸಿಬಿಡಿ. ನಿಮ್ಮ ರಕ್ತ ಸಂಬಂಧಿಗಳ ಆಶೀರ್ವಾದವು ಈ ವರ್ಷ ನಿಮಗೆ ದೊಡ್ಡ ಶ್ರೀರಕ್ಷೆಯಾಗಿ ಕೆಲಸ ಮಾಡುತ್ತದೆ. ಐದನೆಯ ಮತ್ತು ಅಂತಿಮ ರಹಸ್ಯವೆಂದರೆ ಕೆಂಪು ಚಂದನದ ಬಳಕೆ. ನಿಮ್ಮ ಕೋಪವೇ ನಿಮ್ಮ ಪ್ರಗತಿಯ ಶತ್ರು ಎಂದು ನೀವು ಅರಿತುಕೊಳ್ಳಬೇಕು. ನೀವು ಈ ವರ್ಷದಲ್ಲಿ ಶಾಂತವಾಗಿ ಮತ್ತು ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಂಡರೆ ಮಾತ್ರ ದೊಡ್ಡ ಗೆಲುವನ್ನು ಪಡೆಯಲು ಸಾಧ್ಯ. ಇದಕ್ಕಾಗಿ ಪ್ರತಿದಿನ ಮನೆಯಿಂದ ಹೊರಗೆ ಹೋಗುವಾಗ ನಿಮ್ಮ ಹಣೆಗೆ ರಕ್ತ ಚಂದನ ಅಥವಾ ಕೆಂಪು ಗಂಧದ ತಿಲಕವನ್ನು ಇಟ್ಟುಕೊಳ್ಳಿ. ಇದು ನಿಮ್ಮ ಮಿದುಳನ್ನು ತಂಪಾಗಿರಿಸುತ್ತದೆ ಮತ್ತು ತರಾತುರಿಯಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ನಿಮ್ಮನ್ನು ರಕ್ಷಿಸುತ್ತದೆ. ಕೆಂಪು ತಿಲಕವನ್ನು ಧರಿಸುವುದರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚುತ್ತದೆ ಮತ್ತು ಜನರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ. ಮೇಷ ರಾಶಿಯವರೇ, ನೀವು ಯುದ್ಧಕ್ಕೆ ನಿಂತರೆ ಗೆಲ್ಲದೆ ಹಿಂದಿರುಗುವವರಲ್ಲ ಎಂಬುದು ಇಡೀ ಜಗತ್ತಿಗೆ ಗೊತ್ತು. 2026ನೇ ವರ್ಷವು ನಿಮಗೆ ಕೇವಲ ಹೋರಾಟದ ಸಮಯವಲ್ಲ, ಅದು ನಿಮ್ಮ ಪಟ್ಟಾಭಿಷೇಕದ ಶುಭ ಸಮಯವಾಗಿದೆ.
ನಿಮ್ಮ ಅತಿಯಾದ ಕೋಪವನ್ನು ಬದಿಗಿಟ್ಟು ವಿವೇಕದಿಂದ ಹೆಜ್ಜೆ ಇಡಿ. ಆಂಜನೇಯ ಸ್ವಾಮಿಯ ಬಲ ಮತ್ತು ಕೃಪೆ ಯಾವಾಗಲೂ ನಿಮ್ಮ ಜೊತೆಗಿರುತ್ತದೆ. ಈ 5 ಸೂತ್ರಗಳನ್ನು ನಿಮ್ಮ ಜೀವನದ ಭಾಗವಾಗಿಸಿಕೊಳ್ಳಿ ಮತ್ತು ಯಶಸ್ಸಿನ ಶಿಖರವನ್ನು ಏರಿ. ಇನ್ನು ಮುಂಬರುವ ದಿನಗಳಲ್ಲಿ ನಿಮ್ಮ ರಾಶಿಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ನೀಡಲಿದ್ದೇನೆ. ಈ ಮಾಹಿತಿ ನಿಮಗೆ ಪ್ರೇರಣೆ ನೀಡಿದ್ದರೆ ನಿಮ್ಮ ಆಪ್ತ ಸ್ನೇಹಿತರಿಗೂ ಇದನ್ನು ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಆಂಜನೇಯ ಸ್ವಾಮಿಯ ಅನುಗ್ರಹ ಸದಾ ಇರಲಿ.